ಸಮಸ್ಯೆ ಬರ್ತಾ ಇದೆ ಹೊರತು ಅದ್ರ ಮುಂಚೆ ಯಾವುದೇ ತರ ಸಮಸ್ಯೆ ಇರಲಿಲ್ಲ. ಬಡವರು ಹೋಟೆಲ್ ಹೊಡಿತಾವ್ರೆ, ತೊಂದರೆ ಕೊಡಬೇಕು ಅಂತ ಏನಿಲ್ಲ. ಇದನ್ನೇ ನಂಬಿ ನಾವು ಎಲ್ಲರೂ ಜೀವನ ಮಾಡ್ತಾ ಇರೋವಂಥದ್ದು. ಇಲ್ಲಿ ಯಾರು ಸಾಹುಕಾರರಿಲ್ಲ. ಪ್ರತಿದಿನ 500,000 ಸಂಪಾದನೆ ಮಾಡಿದ್ರೆ ಅವ್ರ ಜೀವನ ನಡೆಯುವಂಥದ್ದು. ಮಾರ್ಕೆಟು ಕೊಚ್ಚೆ ಇರೋದು ಕರೆಕ್ಟು, ಅದು ಯಾರ್ದು ತಪ್ಪು ನಮ್ದಲ್ಲ, ಫುಟ್ಪಾತ್ ವ್ಯಾಪಾರಿಗಳದು ಮತ್ತು ರೈತರದ್ದು ತಪ್ಪಲ್ಲ. ನಿಮ್ಮ ಅಧಿಕಾರಿ ಇಲ್ಲ, ನೀವು ಕೆಲಸ ಮಾಡಿಸ್ತಾ ಇಲ್ಲ. ಕಸ ಎತ್ತೋದು ವಾರಕ್ಕೊಂದ್ಸತಿ ಎತ್ತಾರೆ, ತಿಂಗಳಿಗೊಂದ್ಸತಿ ಗಾಡಿ ಬರುತ್ತೆ, ತಿಂಗಳಿಗೊಂದ್ಸತಿ ಗಾಡಿ ಎತ್ತೀರಾ. ನೀವು ಡೈಲಿ ಕೆಲಸ ಮಾಡಿಸಿ, ನಿಮ್ಮ BBMP ಅವ್ರನ್ನ ಡೈಲಿ ಕೆಲಸ ಮಾಡಿಸಿದ್ರೆ ಅಲ್ಲಿ ಕಸ ಇರಲ್ಲ. ಓನರು ಕಾರ್ಪೊರೇಷನ್ ಮಾತ್ರ ಇದೆ, ಬೇರೆ ಯಾರು ಅಲ್ಲ. ನಮ್ಮದು ಮಾರ್ಕೆಟ್ ಇದು, ನಮಗೆ ಕೊಟ್ಟಿರೋದು BBMPಗೆಲ್ಲ ಕೊಟ್ಟಿರೋದು ಮಾರ್ಕೆಟು. ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಗೆ, ನಮ್ಮ ರೈತರಿಗೆ, ನಮ್ಗಳಿಗೆ ಕೊಟ್ಟಿರೋದು ನಮ್ಮದು ಮಾರ್ಕೆಟ್ ಇದು. ಯಾವುದೇ BBMP ಇದಾಗಲಿ, ಯಾವುದೇ ಸರ್ಕಾರದ್ದೆಲ್ಲ ಆಸ್ತಿ ಇದು. ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಆಸ್ತಿ, ನಮಗೋಸ್ಕರ ಕೊಟ್ಬಿಟ್ಟು ಹೋಗಿರೋದು. ಇಲ್ಲಿ ನಮಗೆ ಇರೋದು ಹಕ್ಕು. ಕಾರ್ಪೊರೇಷನ್ಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು. ಯಾರಿಗಾದ್ರೂ ಕೊಟ್ಟರೆ ಆ ಅಂಗಡಿಯನ್ನು ಖಾಲಿ ಮಾಡುತ್ತೇನೆ. ಯಾಕಂದರೆ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. ಅದನ್ನು ಸಹ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ನೋಡಿ, ನಮಗೆ ಏನಾಗಬೇಕು ಅಂತೇಳಿ ಅವ್ರಿಗೆಲ್ಲ ಹೇಳೋಣ. ಅವ್ರೇನ್ ಡಿಸಿಷನ್ ತೊಂತಾರೆ ಅಣ್ಣ, ಅವ್ರ ಡಿಸಿಷನ್ ತೊಂತಾರೆ, ಸರಿನಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಅಂಗಡಿ ಕಟ್ಟೋರೆ ಅಂಗಡಿ ಕಟ್ತಾ ಇರೋದು ಕೆಂಪು ಬಿಲ್ಡಿಂಗ್ ಮುಂದೆ ಅಂಗಡಿ ಕಟ್ಟಂಗಿಲ್ಲ. ಬಿಲ್ಡಿಂಗ್ ಮುಂದೆ ಪೋಸ್ಟ್ ಆಫೀಸ್ ಹೊಡೆದಾಕಿದ್ದಾರೆ, ಇಲ್ಲಿ ಅಂಗಡಿ ಕಟ್ತಾ ಇದ್ದಾರೆ. ಹೈಕೋರ್ಟ್ ಆರ್ಡರ್ ಮಾಡಿದೆ, ಒಂದು ನಮ್ಮನೆ ಕಟ್ಬಾರ್ದು ಹೋಗ್ಬಿಟ್ಟು ಅನ್ನೋದ್ರಿಂದ ಹಿಂಗೆ ಅಂಗಡಿ ಹಾಕೊಂಡು ಮಾರ್ಕೆಟ್ ಸುತ್ತಮುತ್ತ ಜಾಸ್ತಿ ಇದೆ ಸರ್. ಆ ಥರ ನೋಡಿ ಸರ್, ಅಲ್ಲಿಂದ ಮಾಡ್ತಾರೆ. ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್ ತಗೊಳ್ಳಿ ರಾಮಗುಡಿ ರೊಟ್ಟೆ ಪ್ರತಿಭಟನೆ ಮಾಡಿದ್ದೀರಿ. ಅಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಆ ಮನವಿಯನ್ನು ಸ್ವೀಕರಿಸಿ ಮುಖ್ಯ ಆಯುಕ್ತರ ಸೂಚನೆ ಮೇರೆಗೆ ನಾನು ಬಂದಿದ್ದೇನೆ. ಇವತ್ತು ಏನೇನು ಸಮಸ್ಯೆಗಳಿದೆ ಅಂತ ನನಗೆ ತೋರಿಸಿದ್ದಾರೆ. ಇಲ್ಲಿರುವಂಥ ನಿಮ್ಮೆಲ್ಲ ಲೇಖಗಳು ನಮಗೆ ಏನು ಸಮಸ್ಯೆ ತೋರಿಸಿದ್ದಾರೆ. ಆದರೆ ಇಲ್ಲಿ ಇರುವಂಥ ಸಮಸ್ಯೆಯನ್ನು ಕಾರ್ಪೊರೇಷನ್ ಬಗೆಹರಿಸಲೇಬೇಕು. ಹಾಗಾಗಿ ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಬಂದು ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಮೊದಲು ನಾವು ಫಸ್ಟೇ ಒಂದು ದಿವಸ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮೂಗಿಸ್ಕೊಂಡು ಓಡಾಡಲಿಕ್ಕೆ ಸಾಧ್ಯ. ಹೇಗೆ ಇವರೆಲ್ಲ ಕೆಲಸ ಮಾಡೋದಿಲ್ಲಿ, ಹೇಗಿರಬೇಕು ಇವರು ದಿಲ್ಲಿ ಅಂತ ಹೇಳಿ ಇನ್ನೊಂದಿಷ್ಟು ಕ್ಲೀನ್ ಆ್ಯಕ್ಟಿವಿಟಿ ಆಗಬೇಕು ಅಂತ ಕ್ಲೀನ್ ಮಾಡ್ತಿದ್ವಿ. ಒಂದಂತೆ ಹೇಳ್ತೀನಿ, ಯಾರೋ ಹೇಳಿದ್ದಾರೆ ಅಂತ ಮಾಡ್ತಾ ಇಲ್ಲ. ಇದು ಕಾರ್ಪೊರೇಷನ್ ಕಮಿಷನರ್, ಅದು ಮುಖ್ಯ ಆಯುಕ್ತರು, BBA ಮುಖ್ಯ ಆಯುಕ್ತರು ಬಂದು ಸೂಚನೆ ಕೊಟ್ಟಂತೆ ಒಂದಿಷ್ಟು ಕೆಲಸಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ನಿಮಗೆ ತೊಂದರೆ ಕೊಡಬೇಕು ಅಂತ ಏನಿಲ್ಲ. ಆದರೆ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. ಅದನ್ನು ಸಹ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಯಾಕೆಂದರೆ ಅವತ್ತು ಬಂದ ದಿವಸ ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತದೆ ಅಂಥ ಪರಿಸ್ಥಿತಿ. ಆದರೆ ಏನಾದರೂ ಸಮಸ್ಯೆ ಆಯಿತು, ಆವಾಗ ಏನಾದರೂ ಬೆಂಕಿ ಅವಘಡ ಆಯಿತು, ಫೈರ್ ಗಾಡಿಗಳು ಬರಬೇಕು, ಎಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಜವಾಬ್ದಾರಿ ಆಗ್ತದೆ. ಹಾಗಾಗಿ ಇವತ್ತು ನೀವು ಇಲ್ಲೇನು ಕೂತಿದ್ದೀವಿ, ನಿಮ್ಮೆಲ್ಲರನ್ನೇ ನಾನು ಮನವಿ ಇರ್ತೇನೆ, ಕಾರ್ಪೊರೇಷನ್ಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು. ಯಾರಿಗಾದರೂ ಕೊಟ್ಟರೆ ಆ ಅಂಗಡಿಯನ್ನು ಖಾಲಿ ಮಾಡುತ್ತೇನೆ. ಯಾಕಂದರೆ ಓನರು ಕಾರ್ಪೊರೇಷನ್ ಮಾತ್ರ ಇದೆ, ಬೇರೆ ಯಾರೂ ಅಲ್ಲ. ಬೇರೆ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು. ನಾನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂತೆ ನಾವು ಒಂದು ಪ್ಲ್ಯಾನ್ ರೆಡಿ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ, ನೀವೆಲ್ಲಿ ಕೂತ್ಕೋಬೇಕು, ಏನು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಕೂತ್ಕೊಂಡು
ವ್ಯಾಪಾರ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತೀವಿ. ನಿಮಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾರ್ಕೆಟನ್ನು ನಡೆಸಬೇಕಾಗಿದೆ. ಇದು ನಮ್ದು ಅನ್ನೋದಕ್ಕಿಂತ ನಿಮ್ಮ ಮಾರ್ಕೆಟು, ನೀವು ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಮಗೂ ಗೊತ್ತಿದೆ. ಆದರೆ ನೀವು ಮಾಡ್ತಾ ಇರುವಂಥ ಒಂದಿಷ್ಟು ಜನ ಮಾಡ್ತಾ ಇರುವಂಥ ಕೆಲಸಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದು ಆಗಬಾರ್ದು. ಯಾಕಂದರೆ ಸಾರ್ವಜನಿಕರು ಬಂದರೆ ತಾನೇ ವ್ಯಾಪಾರ ಆಗೋದು, ಇಲ್ಲಾಂದ್ರೆ ನೀವು ಕುತ್ಕೊಂಡು ಏನು ಮಾಡ್ತೀರಿ? ಹಾಗಾಗಿ ಸಾರ್ವಜನಿಕರು ಬಂದು ಹೋಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತೀನಿ. ಲೀಡರ್ಗಳ ಜೊತೆ ಎಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಹೀಗೆ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡ್ತೀನಿ. ಅದಾದಮೇಲೆ ಎಲ್ಲರ ಒಪ್ಪಿಗೆ ತಗೊಂಡು ಮಾರ್ಕ್ ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಮುಂದೆ ನೀವು ಅದೇನು ಎಲ್ಲ ಬಾಡಿಗೆ ಕೊಡ್ತೀರೋ ಏನು ಕೊಡಬೇಕು ಅದನ್ನು ಕಾರ್ಪೊರೇಷನ್ ಮಾತ್ರ ಕೊಡಬೇಕು, ಬೇರೆ ಯಾರಿಗೂ ಸಹ ಕೊಡಲಿಕ್ಕಿಲ್ಲ. ಅದನ್ನು ಕೊಟ್ಟರೆ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ಸಹ ಕೊಡಲಿಕ್ಕೆ ಯಾರಿಗೂ ಕೊಡಬಾರ್ದು. ಅದನ್ನು ಆಯಿತು ಕೊಡ್ತಾ ಇದ್ದಾರೆ, ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ನನಗೆಲ್ಲ ಗೊತ್ತಿದೆ. ಹಾಗಾಗಿ ಯಾರೂ ಸಹ ಇಲ್ಲಿ ಟೋಲ್ ಕಲೆಕ್ಷನ್ ಮಾಡೋಕ್ಕೆ ಕೊಡೋದಿಲ್ಲ, ಸರ್ಕಾರಕ್ಕೆ ಮಾತ್ರ ಬರಬೇಕು, ಕಾರ್ಪೊರೇಷನ್ ಮಾತ್ರ ಬರಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳಾಗ್ತದೆ. ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದುವರೆಗೂ ಶಾಂತಿಯುತವಾಗಿ ನೀವೆಲ್ಲರೂ ಪ್ರತಿಭಟನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಮಾನ್ಯ ಕಮಿಷನರು ಏನು ಮಾತಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಮಗೆ ತುಂಬ ಭರವಸೆ ಇದೆ. ಅವರು ಬೇಗ ಆ ಕೆಲಸವನ್ನು ತ್ವರಿತವಾಗಿ ಮಾಡಿ ನಿಮ್ಗೆಲ್ರಿಗೂ ಕೂಡ ಸಮಾಧಾನ ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ತಾ, ಈಗ ಕಮಿಷನರನ್ನ ಬೀಳ್ಕೊಡೋವಂಥ ಕೆಲಸನ ನಾವು ಮಾಡ್ತೀವಿ. ಈಗ ತಾವೆಲ್ಲರೂ ಕೂಡ ನಾಳೆಯಿಂದ ಯಥಾ ಪ್ರಕಾರ ನಿಮ್ಮ ಕೆಲಸ ಮುಂದುವರಿಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಈ ಪಾರ್ಕಿಂಗು ಹೊಸದಾಗಿ ಒಬ್ಬರು ರೈಟ್ ಅನ್ನೋ ಪಾರ್ಕಿಂಗ್ ಹೆಸರಲ್ಲಿ ಟೆಂಡರ್ ತೊಗೊಂಡಿದ್ದಾರೆ. ಆ ಪಾರ್ಕಿಂಗ್ ತೊಗೊಂಡಿರೋರು ಇಲ್ಲಿ ಎಲ್ಲರಿಗೂ ಕೂಡ ದೌರ್ಜನ್ಯ ಮಾಡಿ ಏನು ರೈತರು ಮತ್ತು ಫುಟ್ಪಾತ್ ವ್ಯಾಪಾರಿಗಳಿಗೆ ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ. ಅವರು ಕಾನೂನು ಅವ್ರಿಗೆ ಏನಿದೆ ಪಾರ್ಕಿಂಗು ಅಷ್ಟು ಮಾಡ್ಕೊಂಡು ಹೋದರೆ ಸರಿ ಇರ್ತದೆ. ಬಟ್ ಆ ಪಾರ್ಕಿಂಗ್ ಅನ್ನೋ ಹೆಸರಲ್ಲಿ ಬೇರೆ ಇಲ್ಲದೆ ಇರೋವಂಥದ್ದು ತೊಂದರೆ ರೈತರಿಗೆ ಎಲ್ಲ ರೀತಿ ಕೊಡ್ತಾ ಇದ್ದಾರೆ. ಕಮಿಷನರ್ ಸಾಹೇಬರು ಬಂದಿದ್ದಾರೆ, ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಪಾರ್ಕಿಂಗು ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅವರು ಪಾರ್ಕಿಂಗ್ ಎಷ್ಟಿದೆ ಅಷ್ಟನ್ನು ಮಾಡ್ಕೊಂಡು ಹೋದರೆ ಸಾಕಾಗ್ಬಿಡ್ತದೆ. ಅದನ್ನು ಬಿಟ್ಟು ಬೇರೆ ಕಡೆ ಇಲ್ಲಿ ಏನು ಫೈರ್ ಇಂಜಿನ್ ಬರೋವಂಥದ್ದಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ರೈತರುಗಳನ್ನೆಲ್ಲ ಒಕ್ಲೆಬ್ಬಿಸ್ತಾ ಇದ್ದಾರೆ. ತುಂಬ ವರ್ಷದಿಂದ ಒಂದು 40-50 ವರ್ಷದಿಂದ ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೇ ನಂಬಿ ಅವರು ಮಕ್ಕಳು, ಫ್ಯಾಮಿಲಿ ಮತ್ತು ತಂದೆ ತಾಯಿ ಎಲ್ಲನೂ ಇದೆ. ಇವಾಗ ಏನಾದರೂ ಅವ್ರನ್ನ ಇಲ್ಲಿಂದ ಎಬ್ಬರಿಸಿದ್ರೆ ಅವ್ರ ಜೀವನ ಹೆಂಗೆ ಮಾಡಬೇಕು? ಯಾಕಂದರೆ ಏನಾದರೂ ಇದ್ದರೆ ಅದನ್ನು ಈ ರೂಲ್ಸಲ್ಲಿ ಹಿಂಗೆ ಬದುಕಿ ಅಂತ ಹೇಳಬೇಕಾಗ್ತದೆ. ಯಾಕಂದರೆ 50-60 ವರ್ಷದಿಂದ, 20 ವರ್ಷದಿಂದ, 30 ವರ್ಷದಿಂದ ಇದನ್ನೇ ನಂಬಿದ್ದಾರೆ. ಇವತ್ತೇನಾದರೂ ವ್ಯಾಪಾರ ಮಾಡ್ತಾ ಇರೋರನ್ನ ಇಲ್ಲಿಂದ ಒಕ್ಲೆಬ್ಬಿಸಿದ್ರೆ ಅವರು ಇಲ್ಲಾಂದರೆ ಕಳ್ತನ ಮಾಡೋಕೆ ಹೋಗಬೇಕು. ಕಳ್ತನ ಮಾಡಿದ್ರೆ ಪೊಲೀಸರು ಬಿಡೋದಿಲ್ಲ. ಅದನ್ನು ಯಾರು ತೋರಿಸ್ದಂಗಾಗುತ್ತೆ? ಜೀವನ ಮಾಡ್ಕೊಂಡು ಫುಟ್ಪಾತಲ್ಲಿ ಸಂಪಾದನೆ 500,000 ರೂಪಾಯಿಗೆ ಜೀವನ ಮಾಡ್ತಾ ಇರೋರು ಅವ್ರು ಎಲ್ಲಿಗೆ ಹೋಗಬೇಕು? ಇದನ್ನೇ ನಂಬಿ ಇರೋವಂಥವ್ರು ಇದ್ದಾರೆ. ಅದರಿಂದ ನಂಬಿ ಅವರ ಮಕ್ಕಳುಗಳನ್ನ ಸಾಕ್ತಾ ಇದ್ದಾರೆ, ತಂದೆ ತಾಯಿನ ಸಾಕ್ತಾ ಇದ್ದಾರೆ. ಮತ್ತು ಆರೋಗ್ಯ ಏರುಪೇರು ಆದರೆ ಯಾರು ಜವಾಬ್ದಾರಿ? ಇಲ್ಲಿ ದುಡಿಯೋವಂಥ ಜೀವನದಲ್ಲೇ ಬದುಕ್ತಾ ಇದ್ದಾರೆ. ಅವ್ರನ್ನ ದಯವಿಟ್ಟು ಏನು ಕಮಿಷನರ್ ಸಾಹೇಬರು ಬಂದಿದ್ದಾರೆ, ನಿಜವಾಗ್ಲೂ ಗಮನಕ್ಕೆ ತಗೋಬೇಕು. ದೊಡ್ಡವ್ರನ್ನ ಗಮನಕ್ಕೆ ಇಕ್ಕೊಳ್ಳೋದಲ್ಲ. ಇಲ್ಲಿ ಬಡವ್ರ ಬಗ್ಗರು ಬದುಕ್ತಾ ಇದ್ದಾರೆ, ಅವ್ರನ್ನ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಯಾವ ರೀತಿ ಬದುಕಬೇಕು ಪಾಪ ಅವ್ರ ಜೀವನಗಳು. ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿ ಗೊತ್ತಿಲ್ಲ ಅವ್ರಿಗೆ. ಇದನ್ನೇ ವ್ಯಾಪಾರ ಒಂದು ಅನ್ನೋದು ಕಲ್ತಿರೋದು ಬಿಟ್ಟರೆ ಬೇರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಏನಾದರೂ ಇಲ್ಲಿಂದ ಎಬ್ಬರಿಸಿದ್ರೆ ಅವ್ರಿಗೆ ಏನಾದರೂ ಒಂದು ದಾರಿ ಮಾಡಬೇಕು. ಅದನ್ನು ಯಾರು ಮಾಡಬೇಕು? ನಮ್ಮ ಸರ್ಕಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡರು ಸಾಹೇಬರು ಅವರೆಲ್ಲ ಗಮನಕ್ಕೆ ತಗೊಂಬಂದು ಅವ್ರಿಗೆ ಒಂದು ಚೌಕಟ್ಟು ಕೊಡಬೇಕು. ಈ ಥರ ಬದುಕಿ, ಈ ಥರ ಮಾಡ್ಕೊಂಡೋಗಿ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ರೈತರು ಯಾವುದೇ ಥರದ್ದು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ರೈತರಿಗೆ ಬೇರೆಯವರು ತೊಂದರೆ ಕೊಡಬಾರ್ದು. ಇಲ್ಲಿ ಇವಾಗ ವ್ಯಾಪಾರ ಮಾಡ್ತಾಯಿದ್ರು ಹಲವಾರು ವರ್ಷದಿಂದ, ಯಾವುದೇ ಥರ ತೊಂದರೆ ಇರಲಿಲ್ಲ. ಕೃಷ್ಣರಾಜೇಂದ್ರ ಒಡೆಯರು ಕೊಟ್ಟಿರೋವಂಥದ್ದು ಬಡವರು ಬದುಕಲಿ, ಜೀವನ ಮಾಡಲಿ, ರೈತರು ಮತ್ತು ಫುಟ್ಪಾತ್ ವ್ಯಾಪಾರಿಗಳು ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ ಕೊಟ್ಟಿದ್ದಂಥದ್ದು. ಇವತ್ತು ಅವರು ಅಷ್ಟು ವರ್ಷದಿಂದ ಏನೂ ಸಮಸ್ಯೆ ಇಲ್ಲದೆ ಇರೋದು. ಇವತ್ತು ಏನೋ ಒಂದು 3 ತಿಂಗಳಾಗಿರ್ಬೋದು, ಯಾರೋ ಪಾರ್ಕಿಂಗ್ ರೈಟ್ ಅನ್ನೋ ಸಂಸ್ಥೆ ಒಂದು ಪಾರ್ಕಿಂಗ್ ತಗೊಂಡಿದೆ. ಇಲ್ಲ, ಇವಾಗ ಉದ್ಘಾಟನೆ ಆಗಿ ಅವರು ಬಂದಾದ ಮೇಲೆ ಸಮಸ್ಯೆ ಬರ್ತಾ ಇದೆ ಹೊರತು ಅದ್ರ ಮುಂಚೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ. ಏನಾದರೂ ತೊಂದರೆ ಆಗ್ತಾಯಿದ್ರೆ BBMP ಅಧಿಕಾರಿಗಳು ಬರೋರು ಅದನ್ನು ಸರಿ ಮಾಡ್ಕೊಳ್ಳಿ. ಮುಂದೆ ಯಾರನ್ನ ಬಂದಿದ್ರೆ
ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು, ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾ ಇದ್ರು. ಇವತ್ತೇನು ರೈಟ್ ಅನ್ನೋ ಪಾರ್ಕಿಂಗು ಸಂಸ್ಥೆ ಬಂದಿದೆ, ಆ ಸಂಸ್ಥೆನೇ ನಿಜವಾಗ್ಲೂ ಎಲ್ಲರಿಗೂ ಜೀವನದ ಮೇಲೆ ಹೊಟ್ಟೆಗೆ ಬರೆ ಎಳಿತಾ ಇರೋವಂಥದ್ದು. ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬರು ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಮತ್ತು ಫುಟ್ಪಾತ್ ವ್ಯಾಪಾರಿಗಳು ಕೆಲವೊಬ್ರು ಎಲ್ಲರೂ ಸೇರ್ಕೊಂಡಿದ್ದೀವಿ, ಜೊತೆಲಿ ಸಹಕಾರ ಮಾಡಿದ್ದೀವಿ. ಯಾರೇ ಮಾಡಿದ್ರು ನಮಗೆ ಹೋರಾಟ ಗೆಲುವಾಗಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಸೇರಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ತೊಂದರೆ ಆದರೆ ನಾವು ಸಮಸ್ಯೆಗಳನ್ನ ಇವತ್ತು ಹೇಳಿದ್ದೀವಿ. ಇನ್ನು ನಮ್ಮ ಆಫೀಸ್ಗೆ ಹೋಗ್ತೀವಿ, ಯಾಕಂದರೆ ಇಲ್ಲಿ ಗೊಂದಲದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಬರ್ತಾರೆ, ನಮಗೆ ಟೈಮ್ ಕೊಡೋದೆಷ್ಟು, 1 ನಿಮಿಷ 2 ನಿಮಿಷದಲ್ಲಿ ನಾವು ಏನು ತಿಳಿಸೋಕ್ಕಾಗುತ್ತೆ? ಪೂರ್ತಿ ಪ್ರಮಾಣದಲ್ಲಿ ತಿಳಿಸೋಕ್ಕಾಗೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗಮನಕ್ಕೆ ತರ್ತೀವಿ. ಯಾಕಂದರೆ ಅವರು ಇವತ್ತಿನ ನಮ್ಮ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರ ಗಮನಕ್ಕೆ ತರಬೇಕಾಗ್ತದೆ. ಅವ್ರನ್ನೂ ತರ್ತೀವಿ. ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ ಹೊಸದಾಗಿ ಇವತ್ತು ಚಾರ್ಜ್ ಏನೋ ತಗೊಂಡಿದ್ದಾರೆ ಕೃಷ್ಣ ಬೈರೇಗೌಡರು ಸಾಹೇಬರು, ಅವ್ರನ್ನೂ ಕೊಡ್ತೀವಿ. ನಮ್ಮ BBMP ಯಾರು ಆಯುಕ್ತರು ಇದ್ದಾರೆ ಅವ್ರಿಗೂ ಕೊಡ್ತೀವಿ. ಕೊಟ್ಟು ನಮಗೆಲ್ಲರೂ ಸರಿಪಡಿಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ನಾವು ಮನವಿ ಮಾಡಿ ನಮಗೆ ಸ್ಪಂದನೆ ಆಗಿಲ್ಲ ಅಂದರೆ ಎಲ್ಲರೂ ಧರಣಿ ಮಾಡ್ತೀವಿ. ಯಾಕಂದರೆ ಇದನ್ನೇ ನಂಬಿ ನಾವು ಎಲ್ಲರೂ ಜೀವನ ಮಾಡ್ತಾ ಇರೋವಂಥದ್ದು. ಇಲ್ಲಿ ಯಾರೂ ಸಾಹುಕಾರರಿಲ್ಲ. ಪ್ರತಿದಿನ 500,000 ಸಂಪಾದನೆ ಮಾಡಿದ್ರೆ ಅವ್ರ ಜೀವನ ನಡೆಯುವಂಥದ್ದು. ಅದರಿಂದ ದಯವಿಟ್ಟು ನಮ್ಮ ಮನವಿನ ಸ್ವೀಕಾರ ಮಾಡಿ ನಮಗೆಲ್ಲ ಸಹಕಾರ ಮಾಡಬೇಕಂತ ಕೇಳ್ತೀನಿ. ಮೊದಲನಾಗಿ ಮಾರ್ಕೆಟ್ ಕೊಟ್ಟಿರೋದು ಬಂದು ರೈತರಿಗೆ ಹಾಗೂ ಇಲ್ಲಿ ಇರುವ ಬಡವರ ಬಗೆರಿಗೆ ಮಾತ್ರ ಕೊಟ್ಟಿರೋದು. ಇವರು GBI ಮಾಲ್ಲಿ. GBI ಅಂದರೆ ಏನು? ಇಲ್ಲಿ ಇರುವ ಫುಟ್ಪಾತ್ ವ್ಯಾಪಾರಿಗಳು ಯಾರು ಇಲ್ಲಿ ಬಡವರ ವ್ಯಾಪಾರಿ ಇದ್ದಾರೆ, ಇಲ್ಲಿ ಯಾರು ರೈತರು ಇದ್ದಾರೆ ಅವ್ರಿಗೆ ಮಾಲ್ಲಿ. ಸುಮಾರು 60-70 ವರ್ಷದಿಂದ ಫುಟ್ಪಾತಲ್ಲಿ ಇರೋರು ಫುಟ್ಪಾತಲ್ಲೇ ಇದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಹೂವು ವ್ಯಾಪಾರಿ, ನಮ್ಮ ಅಮ್ಮ ಹಣ್ಣು ವ್ಯಾಪಾರಿ, ನಾನು ಹಣ್ಣು ವ್ಯಾಪಾರಿ. ನಾವೆಲ್ಲ ನಮ್ಮ ಇಡೀ ಗಾಂತನೇ ನಾವು ಫುಟ್ಪಾತಲ್ಲೇ ಇದ್ದೀವಿ. ನಮಗೇನು ಉದ್ಧಾರ ಮಾಡಿಲ್ಲ ಯಾವುದೇ ಸರ್ಕಾರ ಆಗಲಿ, ಯಾರೇ ಇಲ್ಲಿ ಇರುವ BBMP ಅಧಿಕಾರಿ ಆಗಲಿ ಯಾರೂ ಇಲ್ಲ. ಯಾರೋ ಒಬ್ಬರು ಹೊಸಬರು ಬಂದು ಇಲ್ಲಿ ಪಾರ್ಕಿಂಗ್ ಓಪನ್ ಮಾಡಿದ್ದಾರೆ ಅಂತ 4 ದಿಕ್ಕಲ್ಲೂ ರೋಡ್ನ ಬಂದ್ ಮಾಡಿದ್ದಾರೆ ಬರೀ ಪಾರ್ಕಿಂಗ್ಗೋಸ್ಕರ. ಅವರು ಕಾಂಟ್ರಾಕ್ಟ್ ತೊಗೊಂಡಿರೋದಲ್ಲಿ ಬರೀ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಗಡೆ 4 ಮೂಲೆಯಲ್ಲೇ ಲಾಕ್ ಮಾಡಿಬಿಟ್ಟು ಬರೀ ಒಬ್ಬರು ಖಾಸಗಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಲೆಕ್ಕದಲ್ಲಿ ಬಡಪಾಯಿಗಳು ರೈತರುಗಳು ಬಂದು ಬದುಕ್ತಾ ಇದ್ದಾರೆ. ಇಲ್ಲಿ ಇವರು ರೈತರು ಹೋಟೆಲ್ ಹೊಡಿತಾ ಇದ್ದಾರೆ, ಇಲ್ಲಿ ಬಡವರು ಹೋಟೆಲ್ ಹೊಡಿತಾವ್ರೆ. ಸುಮಾರು ಜನ ಇಲ್ಲೆಲ್ಲ ಬಡವರೇ ಇರೋದು. ಬಡವ್ರ ಹೋಟೆಲ್ ದಯವಿಟ್ಟು ಹೊಡಿಬೇಡಿ. ಮಾನ್ಯ ಕಮಿಷನರ್ ಸಾಹೇಬರು ಬಂದು ಇವಾಗ ಹೇಳ್ಬಿಟ್ಟು ಹೋಗಿದ್ದಾರೆ, ಬಡವರಿಗೆ ನಾವು ಯಾವುದೇ ಥರ ತೊಂದರೆ ಮಾಡಲ್ಲ, ಫುಟ್ಪಾತ್ ತೊಂದರೆ ಮಾಡಲ್ಲ, ಒಂದು ಮಾರ್ಕ್ ಮಾಡಿ ಅವ್ರನ್ನ ಕೊಡ್ತೀನಿ ಅಂದಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಏನೇನ ಮಾಡಿ ಡೆವಲಪ್ ಮಾಡಿ ಮಾರ್ಕೆಟು ಕೊಚ್ಚೆ ಇರೋದು ಕರೆಕ್ಟು. ಅದು ಯಾರ್ದು ತಪ್ಪು ನಮ್ಮದಲ್ಲ, ಫುಟ್ಪಾತ್ ವ್ಯಾಪಾರಿಗಳದು ಮತ್ತು ರೈತರದ್ದು ತಪ್ಪಲ್ಲ. ನಿಮ್ಮ ಅಧಿಕಾರಿ ಇಲ್ಲ, ನೀವು ಕೆಲಸ ಮಾಡಿಸ್ತಾ ಇಲ್ಲ. ಕಸ ಎತ್ತೋದು ವಾರಕ್ಕೊಂದು ಸತಿ ಎತ್ತಾರೆ, ತಿಂಗಳಿಗೊಂದು ಸತಿ ಗಾಡಿ ಬರುತ್ತೆ, ತಿಂಗಳಿಗೊಂದು ಸತಿ ಗಾಡಿ ಎತ್ತೀರಾ. ನೀವು ಡೈಲಿ ಕೆಲಸ ಮಾಡಿಸಿ, ನಿಮ್ಮ BBMP ಅವ್ರನ್ನ ಡೈಲಿ ಕೆಲಸ ಮಾಡಿಸಿದ್ರೆ ಅಲ್ಲಿ ಕಸ ಇರಲ್ಲ. ವಾರಕ್ಕೊಂದು ಸತಿ ಕಸ ಗುಡಿಸೋರು ಬರ್ತಾರೆ. ಟೋಟಲ್ ಮಾರ್ಕೆಟಲ್ಲಿ ಎಷ್ಟು ಜನ BBMP ಅವ್ರು ಕಸ ಗುಡಿಸೋರು ಇದ್ದಾರೆ, ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಅದನ್ನು ನೀವು ಗಮನಕ್ಕೆ ತೊಗೊಂಡು ಕಸ ಕ್ಲೀನ್ ಮಾಡಿಸೋದು. ಮತ್ತು BBMP ಅಧಿಕಾರಿಗಳು ಏನು ಇಲ್ಲಿ ಕೆಲಸ ಮಾಡ್ತಾರೆ, ಹಳ್ಳಿಗಳು ಏನೇನು ನಡೀತಾ ಇದೆ, ನೀವು ಅದನ್ನು ಗಮನಕ್ಕೆ ತೊಗೊಂಡು ನೀವು ಅವ್ರನ್ನ ಕೆಲಸ ಮಾಡಿಸೋದು ಬಿಟ್ಟು ನೀವು ನಮ್ಮ ಬಡವರು ಮತ್ತು ರೈತರನ್ನ ಹೋಟೆಲ್ ಹೊಡೆಯೋದು ಯಾವುದೇ ಥರ ಸರಿ ಇಲ್ಲ. ನೀವು ಮಾಡಿ, ಏನು ಡೆವಲಪ್ಮೆಂಟ್ ಮಾಡ್ತೀರೋ ಮಾಡಿ. ನಿಮ್ಮ ಅಧಿಕಾರಿಗಳಿಗೆ ಒಂದು ಒಳ್ಳೆ ಪಾಠ ಕಲಿಸ್ಕೊಡಿ. ಯಾವುದೇ ಕಾರಣಕ್ಕೂ ನಮ್ಮ ಬಡವರು ಹೋಟೆಲ್ ಹೊಡಿಬೇಡಿ. ನಮಗೆ ನೀವು ಏನೇ ಮಾಡಿದ್ರೂ ನಮಗೆ ಇಲ್ಲಿರುವ ಫುಟ್ಪಾತ್ ವ್ಯಾಪಾರಿಗಳಿಗೆ ನೀವು ಕಾನೂನು ತಕ್ಕನ ನೀವು ಏನೋ ಒಂದು ಮಾರ್ಕ್ ಮಾಡಿಕೊಡ್ತೀರೋ, ಎಲ್ಲಿ ಮಾಡ್ತೀರೋ ಇಲ್ಲಿ ಇರೋರಿಗೆ ಮಾತ್ರ ನೀವು ಬಿಡಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಖಾಸಗೀಕರಣ ಮಾಡೋದು ಆಗಲಿ, ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಕೊಟ್ಟು ಇಲ್ಲ ಅವ್ರ ಮುಖಾಂತರ ನಾವು ಬಿಡ್ತೀವಿ ಅನ್ನೋದಾಗಲಿ ಮಾಡಿದ್ರೆ ನಾವು ಒಪ್ಪಲ್ಲ. ಇದು ಮಾರ್ಕೆಟ್ ಬಂದು ಕೃಷ್ಣರಾಜೇಂದ್ರ ಒಡೆಯರ್ ಬಂದು ನಮ್ಮದು ಮಾರ್ಕೆಟ್, ಇದು ನಮಗೆ ಕೊಟ್ಟಿರೋದು, BBMPಗೆಲ್ಲ ಕೊಟ್ಟಿರೋದು ಮಾರ್ಕೆಟು. ನಮ್ಮ ಫುಟ್ಪಾತ್ ವ್ಯಾಪಾರಿಗಳಿಗೆ, ನಮ್ಮ ರೈತರಿಗೆ, ನಮ್ಗಳಿಗೆ ಕೊಟ್ಟಿರೋದು ನಮ್ಮದು ಮಾರ್ಕೆಟ್ ಇದು. ಯಾವುದೇ BBMP ಇದಾಗಲಿ, ಯಾವುದೇ ಸರ್ಕಾರದ್ದೆಲ್ಲ ಆಸ್ತಿ ಇದು. ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಆಸ್ತಿ ನಮಗೋಸ್ಕರ ಕೊಟ್ಬಿಟ್ಟು ಹೋಗಿರೋದು. ಇಲ್ಲಿ ನಮಗೆ ಇರೋದು ಹಕ್ಕು, ನಾವೇ ಅಲ್ಲಿ ರಾಜ. ನಮಗೆ ಕೊಟ್ಟಿರೋದು ಹಕ್ಕು ನಮ್ಮದೇ ಇದು. ನಮ್ಮ ಒಡೆಯರ್ ಅವರು ನಮಗೆ ಕೊಟ್ಟಿರೋದು. ಏನೇ ಮಾಡೋಂಗಿದ್ರು ನಮಗೆ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ನೋಡಿ ಅದೆಲ್ಲ ಹಂಗೆ ತೊಗೊಂಬಿಡಿ ಸರ್. ಆಮೇಲೆ ಮೇನ್ ಬೋರ್ಡ್ ಬರಲಿ ಮಾರ್ಕೆಟ್.